ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೊತೆ ಆತ್ಮೀಯರೇ. ಬೆಡದಿ ಟೌನ್ಶಿಪ್ DK ಶಿವಕುಮಾರ್ ಅವರು ನಿಷ್ಠುರವಾಗಿ ಮಾಡಿ ತೀರ್ಬೇಕಂತ ಹಳ್ಳಕ್ಕೆ ಬಿದ್ದಿದ್ದನ್ನು ನೋಡಿದರೆ ಯಾಕೋ ಏನೋ ಇದು ಅವರಿಗೆ ಕಷ್ಟದಾಯಕ ಆಗ್ಬೋದೇನೋ. ಯಾಕಂದ್ರೆ ಚುನಾವಣೆ ಸಮೀಪದಲ್ಲಿದೆ, 2 ವರ್ಷಗಳು ಭಾಳ ದೂರ ಅಲ್ಲ. ಇಂದಿಲ್ಲ ನಾಳೆ ಬೆಡದಿ ನಿಶ್ಚಿತವಾಗಿ ಟೌನ್ಶಿಪ್ ಆಗ್ತದೆ, ಅದರ 2 ಮಾತಿಲ್ಲ. ಆದರೆ ಈ ಸದ್ಯದಲ್ಲಿ ಅದನ್ನು ತೆಗೆದುಕೋಬೇಕಾ ಬೇಡವಾ? ಹೌದು, ಮುಖ್ಯಮಂತ್ರಿ ಆಗಿದ್ದಾರೆ, ಕ್ರೆಡಿಟ್ ನಿಮಗೆ ಬರ್ತದೆ, ಎಲ್ಲ ಸರಿ. ಆದರೆ ನಮ್ಮ DK ಶಿವಕುಮಾರ್ ಅವರು ಅಂದ್ಕೊಂಡಂಗೆ ಸುಲಭವಾಗಿ ಆಗಿದ್ದರೆ ಪ್ರಶ್ನೆ ಇರಲಿಲ್ಲ. ಇದು ಸುಲಭ ಆಗೋ ಸಾಧ್ಯತೆಗಳು ಇಲ್ಲ. ಯಾಕಂದ್ರೆ ನಿಧಾನಕ್ಕೆ ಮತ್ತು BJPಗೆ ನೋಡ್ರಿ, ರಾಜಕೀಯ ಜನ ರಾಜಕೀಯ ಲಾಭ ನೋಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ನೀವು ರಾಜಕೀಯ ಲಾಭ ನೋಡ್ಲಿಕ್ಕೆ ಪ್ರಯತ್ನ ಮಾಡ್ತೀರಿ. ಹಿಂದೂ ಕುಮಾರಣ್ಣನು ಅದನ್ನೇ ಮಾಡಿದರು ನಮ್ಮ HDK. ಆದರೆ ಆ ವಿಷಯದಲ್ಲಿ ಅದರಲ್ಲಿ ಬಿಟ್ಟರು. ಕಾರಣ ಅವ್ರಿಗೆ ಗೊತ್ತಾಯ್ತು ಇದು ಸುಲಭ ಅಂದ್ಕೊಂಡಷ್ಟು ಸುಲಭಿಲ್ಲಪ್ಪ ಅಂತಾರೆ. ಈಗ ಇವತ್ತು ನೀವು ಹಿಡಿದಿದ್ದೀರಿ ಅದನ್ನ ಕೆಲಸ, ನಿಮಗೂ ಅದು ಸುಲಭಿಲ್ಲ. ಯಾಕಂದ್ರೆ ನಿಧಾನಕ್ಕೆ BJPನೂ ಮೇನ್ ಅಜೆಂಡಾ ಮಾಡಲಿಕ್ಕೆ ಶುರು ಮಾಡಿದೆ. ಅದನ್ನು ಎಲ್ಲಿಲ್ಲದ ರೈತರ ಕಾಳಜಿ ಅವ್ರಿಗೂ ಹೆಚ್ಚಾಗಿಬಿಟ್ಟದೆ. ಇವತ್ತು 1 ವರ್ಷದವರೆಗೆ ರೈತರು ಕುಳಿತರು ದಾದ ಮಾಡಿರಲಿಲ್ಲ ಹಿಂದೆ BJPಗರು. ಇವತ್ತು ಬಿಡದಿಗೆ ಬರ್ತಾ ಇದ್ದಾರೆ. ಅವರು ಸಹಜದರಿ ಸುಳಿದ್ರೊಳಗೆ ತಮ್ಮ ತೆನೆಯಲ್ಲಿ ಬೇಸ್ಕೊಂಡು ಹೋಗಿಬಿಡುವಂಥದ್ದು. ಅದರಿಂದ ಹೊಡೆದು ಯಾರಿಗೆ ಬಿಡೋದು? ಕಾಂಗ್ರೆಸ್ಸಿಗೆ. ಯಾಕಂತಂದ್ರೆ ನೀವು ಹೇಳ್ಬೋದು 80% ರೈತರು ಒಪ್ಕೊಂಡಿದ್ದಾರೆ ಅಂತೇಳಿ. ಅದರಲ್ಲಿ ಬಡ ರೈತರು, ಆ ಭೂಮಿಯಲ್ಲಿ ಬದುಕುವಂಥವ್ರು ಅನೇಕ ಇಂಟರ್ವ್ಯೂಗಳು ಹೇಳ್ತಾರೆ, ನಾವು 80% ಇದ್ದೀವಿ ರೀ ಅಂತೇಳಿ. ಇದನ್ನು ಡಿಸೈಡ್ ಮಾಡೋರು ಯಾರು? ಆದರೆ ಇದು ರಾಜ್ಯ ಮಟ್ಟದ ರೈತರ ಹೋರಾಟಕ್ಕೆ ಇದೊಂದು ಏನಪ್ಪ ಅಂದ್ರೆ ಸಂಘರ್ಷ ಮಾಡಲಿಕ್ಕೆ ಒಂದು ಸ್ಥಾನ ಆಯಿತು. ಇರ್ಬೋದು ದೊಡ್ಡ ದೊಡ್ಡ ರೈತರು ಮಾಡಲಿಕ್ಕೆ ಆಗೋದಿಲ್ಲ, ಭೂಮಿ ಬಿಟ್ಟು ಯಾರೋ ಹಚ್ಚಿರ್ತಾರೆ, ಅವ್ರು ಹಚ್ಚಿದವ್ರು ದುಡ್ಡು ತೆಗೆದು ಸರಿಯಾಗಿ ಕೊಡೋದಿಲ್ಲ, ಅಲ್ಲಿ ದೊಡ್ಡ ಸಮಸ್ಯೆಗಳಿದ್ದಾವೆ. ಅಂಥ ಭೂಮಿದಾರರು ಲ್ಯಾಂಡ್ಲಾರ್ಡ್ಗಳು ಮಾರಲಿಕ್ಕೆ ಹೊರಟಿರ್ಬೋದು. ಆದರೆ ಎಕರೆ 2 ಎಕರೆ ಇದ್ದಂಥವರು ಇವ್ರು ಎಲ್ಲಿ ಮಾರಿ ಎಲ್ಲಿ ಹೋಗಂದ್ರೆ ಅವ್ರಿಗೆ ಹೇಳ್ಬೋದು. ನೀವು 2 ಕೋಟಿ ಕೊಡ್ತೀನಿ ರೀ, 3 ಕೋಟಿ ಕೊಡ್ತೀನಿ ರೀ, ಬಿಡ್ರಿ, ಹಾಗೆ ಹೀಗೆ ಹೇಳ್ಬೋದು. ಹಿಂದೆ ಕುಮಾರಸ್ವಾಮಿ ಮಾಡಿದ್ರು, ಅದಕ್ಕೆ ನಾವು ಮಾಡಿದ್ವಿ, ಅವ್ರು ತಪ್ಪು ನಂದಲ್ಲ ಅಂತ ಹೇಳಿ ತಪ್ಪಿಸ್ಕೊಳಕ್ಕೆ ಬರೋದಿಲ್ಲ. ನಿಮ್ಮ ಅಧಿಕಾರದ ಇವತ್ತು ನಿಮ್ಮನ್ನು ಕೇಳ್ತಾ ಇದ್ದಾರೆ. ಈ ಹೋರಾಟದಲ್ಲಿ ನಿಧಾನಕ್ಕೆ ವಿಶೇಷವಾಗಿ ರೈತ ಸಂಘದವರು ಕೂಡ್ತಾ ಇದ್ದಾರೆ. ರೈತ ಸಂಘದ ಅಧ್ಯಕ್ಷ ಬಡಗನಪುರ ನಾಗೇಂದ್ರ, ಯಶವಂತ್, ಮುಂದೆ ಬಸವರಾಜಪ್ಪ, CITU ಸಂಘಟನೆ ವರಲಕ್ಷ್ಮಿ, ನೂರ್ ಶ್ರೀಧರ, ಮುಂದೆ ರವಿಕೃಷ್ಣ ರೆಡ್ಡಿ, KRS ಪಾರ್ಟಿಯಿಂದ, ಹೀಗೆ ದಲಿತ ಸಹಪರ ಇದ್ದಂಥವ್ರು ಎಲ್ಲರೂ ಕೂಡ್ತಾ ಇದ್ದಾರೆ. ಇದೊಂದು ವಿಂಗ ಒಂದು ಏನಪ್ಪ ಸಂಯುಕ್ತ ಹೋರಾಟ ಮಾಡೋಣಪ್ಪ, ಕರ್ನಾಟಕ ಎಲ್ಲ ಬೆಂಬಲ ಕೊಡೋಣ ಅಂತ ಶುರು ಮಾಡಿದ್ದಾರೆ.